ಪ್ರೋಸೆಸ್ ಅಲ್ಲ ಮೇಡಮ್, ಇಟ್ಸ್ ಎ ಸ್ಕ್ರಿಪ್ಟು ಡೈಲಾಗ್ಸು ಆ ಪ್ರೋಸೆಸ್ಸಲ್ಲಿ. ಶೂಟಿಂಗ್ ಡೇಸ್ ಬಂದರೆ ನಿಮಗೆ ಆಲ್ಮೋಸ್ಟ್ 80 ಡೇಸ್ ಇಲ್ಲಿವರೆಗೂ ಆಗಿ 80 ಡೇಸಲ್ಲಿ ಶೂಟ್ ಮಾಡಿರೋದ್ರಲ್ಲಿ ಮೈಸೂರು ಇದು ಸೆಕೆಂಡ್ ಶೆಡ್ಯೂಲು. ಫಸ್ಟ್ ಶೆಡ್ಯೂಲ್ ಮೈಸೂರೇ ಮಾಡಿದ್ವಿ, ಸೆಕೆಂಡ್ ಶೆಡ್ಯೂಲು ನಾವು ಮಾಲೂರಲ್ಲಿ ಮಾಡಿದ್ವಿ, ಥರ್ಡ್ ಶೆಡ್ಯೂಲ್ ಬೆಂಗಳೂರು ಶೂಟ್ ಆಯಿತು, ಇದು ಫೋರ್ತ್ ಶೆಡ್ಯೂಲ್ ಮಂಗಳೂರು ಒಂದು ಶೆಡ್ಯೂಲ್ ಶೂಟ್ ಮಾಡಿದ್ವಿ, ಇದು ಫೋರ್ತ್ ಶೆಡ್ಯೂಲ್ ಸಾಂಗ್ ಶೂಟು. ಅದೇ ಜಾನಿ ಮಾಸ್ಟರ್ ಡೇಟ್ಸ್ ತೊಗೊಂಡು ಸಾಂಗ್ ಮಾತ್ರ ಈ ಶೆಡ್ಯೂಲ್ ಹಾಕ್ಕೊಂಡ್ವಿ, ಈ ಸಾಂಗ್ ಮುಗಿಸ್ಬಿಡೋಣ ಅಂತ. ಇನ್ ಕಮಿಂಗ್ ಡೇಸಲ್ಲಿ 10 ಡೇಸ್ ಶೂಟ್ ಮಾಡಿ. ಹೌದು ಸರ್. ನಿಜ ನಿಜವಲ್ಲ ಸರ್, ಆ ಭಯ ಅಂತೂ ಇದ್ದೇ ಇದೆ. ಒಂದು ಯಾವಾಗಲೂ ನನಗೆ ಅನ್ಸೋದು, ಸರಿ ಸಿನಿಮಾ ಓಡ್ತಾ ಇಲ್ಲ, ಬರ್ತಾ ಇಲ್ಲ ಅಂದರೆ ಹಂಗಂದ್ರೆ ಸಿನಿಮಾ ಇಂಡಸ್ಟ್ರಿ ಮುಗಿದೋಯ್ತಾ, ಈ ಬಿಸ್ನೆಸ್ಸೇ ಇಲ್ವಾ? ನಮಗೂ ಆ ಭಯ ಕಾಡುತ್ತೆ. ಈಗ ನೀವೇ ಕೇಳಿದ ಆ ಕ್ವಶನ್ ಕೇಳಿದಾಗ, ಈಗ ನನ್ನೇ ಕೆಲವು ಪ್ರೊಡ್ಯೂಸರು, ಹೇಗೆ ಕಿರಣ್ ಬಿಸ್ನೆಸ್ ಹೆಂಗಿದೆ, ಮತ್ತು ಬಿಸ್ನೆಸ್ ಇಲ್ವಲ್ಲ, ಏನಕ್ಕೆ ಸಿನಿಮಾ ಮಾಡೋಣ? ಅವಾಗ ಅಂದಾಗ ಇಂಡಸ್ಟ್ರಿ ಇಲ್ಲ, ಮಾಡಬೇಕು ಸರ್, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು. ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಒಂದು ಜಾನರ್ ಇರುತ್ತೆ, ಟೇಸ್ಟ್ ಇರುತ್ತೆ, ಡಿಸ್ಕಸ್ ಮಾಡೋಣ. ಪ್ರಯತ್ನ ಅಂತೂ ಮಾಡಲೇಬೇಕು. ಯಾವುದೇ ಬಿಸ್ನೆಸ್ಸಲ್ಲಿ ರಿಸ್ಕ್ ಇದ್ದೇ ಇದೆ ಸರ್, ನನ್ನ ಪಾಯಿಂಟ್ ಆಫ್ ವ್ಯೂ. ಒಂದು ಚಿಕ್ಕ ಬಿಸ್ನೆಸ್ ಮಾಡ್ಬೋದು. ಈಗ ಒಂದು ಬೇಕ್ರಿ ಇಡೋನು 5 ಲಕ್ಷ ಬಿಸ್ನೆಸ್ ಮಾಡೋನು 50 ಕಡೆ ಯೋಚನೆ ಮಾಡಿರ್ತಾನೆ, ಇಲ್ಲಿ ಬಿಸ್ನೆಸ್ ಆಗುತ್ತಾ ಅಂತ. ಹಂಗೆ ಸಿನಿಮಾನು ಹಂಗೇನೆ. ಸೊ ನನ್ನ ಟೀಮಲ್ಲಿ ಹೇಗೆ ಅಂದರೆ, ನಾವೆಲ್ಲ ಫ್ರೆಂಡ್ಸು. ಅಂದರೆ ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಹೀರೋ ಆಗಿರ್ಬೋದು, ಒಂದು ಕಲೆಕ್ಟಿವ್ ಒಪಿನಿಯನ್ ತೊಗೋತೀವಿ. ಒಂದು ಸೀನ್ ಡಿಸ್ಕಸ್ ಆದರೂ, ಒಂದು ಮೇಕಿಂಗ್ ಆದರೂ, ಏನು ಅನ್ನಿಸ್ತಿದೆ, ಹೇಗೆ ಅನ್ನಿಸ್ತಿದೆ, ಆ್ಯಸ್ ಎ ವ್ಯೂವರ್ ಆಡಿಯನ್ಸ್ ಆಗಿ ನಮ್ಮ ಒಳಗಡೆ ಇರೋ ಆಡಿಯನ್ಸ್ ಯಾವತ್ತೂ ಸತ್ತೋಗ್ಬಾರ್ದು. ಅಂದರೆ ನಮ್ಮಲ್ಲೇ ಸರ್ ಡಿಸ್ಕಸ್ ಮಾಡ್ತೀವಿ, ನಿನ್ಗೆ ಯಾವ ಥರ ಸಿನಿಮಾ ಇಷ್ಟ, ಈ ಜಾನರ್ ಓಕೆನಾ, ಪರ್ಫಾರ್ಮೆನ್ಸ್, ಇದೆಲ್ಲ ಒಂದು ಕಲೆಕ್ಟಿವ್ ಒಪಿನಿಯನ್ ಆಗಿ ಮಾಡ್ತಿದ್ದೀವಿ. ಆ್ಯಸ್ ಎ ಪ್ರೊಡ್ಯೂಸರು ಎಲ್ಲೇ ಕಾಂಪ್ರಮೈಸ್ ಅಂತೂ ಆಗಿಲ್ಲ. ಪ್ರೊಡ್ಯೂಸರ್ ಏನೇ ಕೊಟ್ಟರು, ನೋಡಿ ಕಿರಣ್, ಅವ್ರಿಗೆ ಕೆಲವು ಸೀನ್ ನನಗಿಷ್ಟ ಆಗಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನನಗೆ ಹಿಂಗೆ ಅನ್ನಿಸ್ತಿದೆ, ನೋಡಿ ಏನೋ ಚೇಂಜಸ್ ಮಾಡ್ಬೋದಾ, ಹಿಂಗೆ ಕಲೆಕ್ಟಿವ್ ಒಪಿನಿಯನ್ನಲ್ಲಿ ಮಾಡ್ತಾಯಿದ್ದೀವಿ ಸರ್. ಮತ್ತು ಅವರು ಹೇಳ್ದಂಗೆ ಫಸ್ಟು ಪ್ರಯತ್ನ ಮಾಡೋಣ. ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಆಗಬೇಕಂದ್ರೆ ಫಸ್ಟ್ ಮಾತಿದ್ದು, ಈ ಸಿನಿಮಾ ಬಿಸ್ನೆಸ್ ಆಗದೆ ಇದ್ರೂ ನಾವು ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಕರ್ಕೊಂಡು ಬಂದರು, ಇಲ್ಲ ಯಾರೋ ಬಂದರು, ಒಂದು ಸಿನಿಮಾ ಮಾಡ್ಬಿಟ್ರು, ಇಂಡಸ್ಟ್ರಿ ಬಿಟ್ಟು ಹೊಟ್ಟೋದು, ಇದು ಬರಬಾರ್ದು. ನನ್ನ ಪಾಯಿಂಟ್ ಆಫ್ ವ್ಯೂ ಸರ್. ಮಾಡೋಣ, ಕಲೆಕ್ಟಿವ್ ಆಗಿ ಮಾಡೋಣ, ಕಷ್ಟಪಟ್ಟು ಮಾಡೋಣ, ಏನೋ ಒಂದು ಸಲ್ಲುತ್ತೆ ಚೆನ್ನಾಗಿ. ಯಾರಿಗೊಬ್ರು ಎಲ್ರಿಗೂ ಕೆರಿಯರ್ ಆಗಬೇಕು ಅಂತ ಮಾಡ್ತಿದ್ದೀವಿ, ಇಲ್ಲಾಂದ್ರೂ ಏನೋ ಆಗುತ್ತೆ. ಇದು ನನ್ನ ಬಿಲೀವ್ ಸರ್. ನಾವು ಹಳೆ ಸ್ಟೈಲಲ್ಲೇ ಬರೋಣ ಅಂತ ಕರೆಕ್ಟಾಗಿ ಹೇಳಿದ್ವಿ. ಸೇಮ್ ಮೇಡಮ್, ನೀವು ಹೇಳಿದ್ದನ್ನೇ ನಾವು ಡಿಸ್ಕಸ್ ಮಾಡಿದ್ವಿ. ಮುಂಚೆ ಎಲ್ಲ ಹೇಗೆ ಮಾಡ್ತಾ ಇದ್ರು, ಈಗ ಅಶ್ವಿನೂ ಅದೇ ಪಾಯಿಂಟ್ ಹೇಳಿದ್ರು. ಮುಂಚೆ ಎಲ್ಲ ಹೇಗೆ ಮಾಡ್ತಾ ಇದ್ರು, ಈ ಮೀಡಿಯಾ ಅಂದರೆ ಪೇಪರ್ ಮೀಡಿಯಾ ಇದ್ದಾಗ, ವಿಷ್ಣು ಸರ್ ಇದ್ದಾಗ, ಅದನ್ನ ಯಾಕೆ ಹೊರಗಡೆ ತರಬಾರ್ದು? ನಾವು ಆ ಥರ ಯೋಚನೆ ಮಾಡೋಣ. ಪಬ್ಲಿಸಿಟಿ ಎವ್ರಿ ಡೇ ಇಸ್ ಕ್ರಿಯೇಟಿವ್ ಸರ್, ಪಬ್ಲಿಸಿಟಿ. ಸೊ ಒಂದೊಂದೇ ಯೋಚನೆ ಮಾಡ್ತಾ ಈಗ ಸೇಮ್ ನೀವು ಹೇಳ್ದಾಗಿನ ಸರಿ, ಲೊಕೇಶನ್ಸ್ಗೆ ಕಟ್ಸಿ ಮಾಡೋಣ, ಹೇಗೆ ಮಾಡ್ತಿದ್ರು ಅದನ್ನ ಡಿಸೈನ್ ಮಾಡ್ತಾ ಒಂದೊಂದೇ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ಮೀಡಿಯಾ ಮುಂದೆ ಇವತ್ತೇ ಬಂದಿರೋದು ಸರ್. ಇಷ್ಟು ದಿವಸ ಶೂಟ್ ಆದಮೇಲೆ ಇವತ್ತು ನಮ್ಮ ಟೈಟಲ್ ಟೀಸರಲ್ಲಿ ಸುದೀಪ್ ಸರ್ ಅವತ್ತು ಮಾತಾಡಿದ್ ಬಿಟ್ಟರೆ ಇವತ್ತೇ ಶೂಟ್ ಮಾಡಿದ್ವಿ. ಸೊ ಒಂದು DOP ಬಂದು ಆನಂದ್ ಸುಂದರೇಶ್ ಅಂತ ನನ್ನ ಸ್ನೇಹಿತ. ಇದು ಮುಂಚೆ ಊರ್ವಿ ಅಂತ ಮಾಡಿದರು, ಹಾಗೆ ಮರ್ಫಿ ಅನ್ನೋ ಮೂವಿ ವರ್ಕ್ ಮಾಡಿದರು. ಸೊ ನನ್ನ 3ನೇ ಸಿನಿಮಾ ನನ್ನ ಜೊತೆ ಮಾಡ್ತಿದ್ದೆ. ಅದು ಬಿಟ್ಟರೆ ವಿಜಯ್ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಸರ್. ಅವರು 2 ಸಿನಿಮಾ ಮಾಡಿದ್ದಾರೆ. ಇದು ಬಿಫೋರ್ ಭುವನಂ ಗಗನಂ ಅಂತ ಒಂದು ಮಾಡಿದ್ದಾರೆ, ಅದ್ರ ಮುಂಚೆ ಕಾಣದಂತೆ ಮಾಯವಾದನು. ಅವ್ರದ್ದು ಫ್ರೆಂಡೇ ಸರ್. ಒಂದು 10 years ಜರ್ನಿ ನಮ್ದೆಲ್ಲ. DOP ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು. ಸೊ ತುಂಬ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಜಾನಿ ಮಾಸ್ಟ್ರು ಕರೀತಿದ್ದಂಗೆ ಬರ್ತಾರೆ ಅನ್ನೋದು ಸುಳ್ಳು ಸರ್. ಒಂದು ಕೊಟ್ಟಿರೋ ರೆಮ್ಯೂಷನ್ ಅವ್ರು ಕೇಳಿದಷ್ಟು ರೆಮ್ಯೂಷನ್ ಕೊಡ್ತೀನಿ ಬರ್ತಾರೆ ಅಂದ್ರು ಸುಳ್ಳು ಸರ್. ಅವರು ಸಾಂಗ್ ಕೇಳಿ ಇಷ್ಟ ಆದರೆ ಮಾತ್ರ ಬರೋದು ಸರ್. ಇದು ನಮಗೆ ಚಾಲೆಂಜ್ ಇತ್ತು. ನಾವು ಫಸ್ಟ್ ಮೀಟ್ ಆದಾಗ ಒಂದು ಸಾಂಗಿಗೆ ಅಂತ ಕೇಳಿಸೋಣ ಫಸ್ಟು. ಅವ್ರಿಗೆ ಫಸ್ಟ್ ಸಾಂಗ್ ಕೇಳ್ತಾರೆ ಸರ್. ಅವ್ರಿಗೆ ಡಿಫ್ರೆಂಟ್ ಅನ್ಸಿದ್ರೆ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡೋದು, ಇಲ್ಲ ಅಂದ್ರೆ ಮಾಡೋದು.
ಯಾಕೆಂದ್ರೆ ಬೇರ್ ಮಾಡಕ್ ಆಗ್ಬೇಕಲ್ಲ, ಒಂದ್ ಸಾಂಗ್ ಮಾಡೋಣ ಫಸ್ಟ್ ಅಂತ ಹೋಗಿದ್ವಿ. ಅದೆಲ್ಲ ಆದ್ಮೇಲೆ ಅವ್ರು ನೋಡಿ ಪೇಮೆಂಟ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಬೇಡ, ಎಲ್ಲಾ ಸಾಂಗು ನಾವು ಮಾಡೋಣ ಅಂತ ಅಂದ್ರು. ಆ ಧೈರ್ಯದ ಮೇಲೆ ಹೋಗಿದ್ದು. ಇವತ್ತು ಹಂಗೆ ಇದಾರೆ. ಇವತ್ತು ಅದಿದೆ ಸರ್, ಜಾನಿ ಮಾಸ್ಟರ್ ಸರ್ ಹತ್ರ ಸಾಂಗ್ ಒಪ್ಸೋದಿದೆಯಲ್ಲ, ಇಟ್ಸ್ ಎ ಚಾಲೆಂಜ್ ಸರ್. ಅವ್ರು ಕೇಳಿ ಅವ್ರು ಇಷ್ಟಪಟ್ರು, ಮತ್ತೆ ಕೆಲವು ಚೇಂಜಸ್ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಅದು ಹೇಳ್ಬೇಕು, ಬೇರೆ ಸಾಂಗ್ ಕೇಳ್ತಾರೆ ಸುಮ್ನೆ ಆಗ್ತಾರೆ, ಬಟ್ ನಮ್ ಸಿನಿಮಾದಲ್ಲಿ ಜಾನಿ ಮಾಸ್ಟರ್ ಸ್ಟುಡಿಯೋಗೆ ಹೋಗಿ ಒಂದ್ ವೀಕ್ ಸಾಂಗ್ ನ ಫುಲ್ ಟ್ಯೂನ್ ಮಾಡಿದ್ದಾರೆ. ಸಾಂಗ್ ನ ಅವರು ಟ್ಯೂನ್ ಮಾಡಿ ಅವರೇ ಚೇಂಜ್ ಮಾಡಿಸಿ ಏನೇನ್ ಬೇಕು ಅವ್ರು ಅದನ್ನ ಮಾಡ್ಕೊಂಡು ಆಮೇಲೆ ಬಂದು ಇದ್ ಮಾಡಿದ್ದಾರೆ. ಅದು ನಮ್ಮ ಮೇಲೆ ಇರೋ ಲವ್. ಥ್ಯಾಂಕ್ ಯು ಸರ್.